ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಈ ಥರ ಹೆಲ್ತಿಯಾಗಿರೋ ತರಕಾರಿ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಯಾವ ಸೀಸನಲ್ಲಿ ಯಾವ ಥರ ತರಕಾರಿ ಸಿಗುತ್ತೋ ಅದೆಲ್ಲ ತರಕಾರಿ ತೊಗೊಳ್ಳಿ ಮತ್ತು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಯಾವ್ಯಾವ ತರಕಾರಿ ಇರುತ್ತೆ ಎಲ್ಲ ಹಾಕಿ, ಸ್ವಲ್ಪ ಖಾರದ ಪುಡಿ ಮತ್ತು ನೀರು, ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಒಂದು ಸೌಟ್ ತೊಗೊಂಡು ಕಲಸಿ ಅದ್ರ ಮೇಲೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯೋ ತನಕ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಬಾಡಿಗೂ ವೆಯ್ಟ್ ಲಾಸು ಆಗುತ್ತೆ. ಸೊ ಸಂಡೇ ಅಲ್ವಾ, ನಾನ್ ವೆಜ್ನ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿ, ಮರ್ತೇ ಹೋಗ್ತೀರಾ. ಮತ್ತು ಎಲ್ಲ ತರಕಾರಿ ಇರೋದ್ರಿಂದ ನಿಮಗೆ ಫೈಬರ್ ಸಿಗುತ್ತೆ ಮತ್ತು ಎಲ್ಲ ಥರನೂ ಇರುತ್ತೆ. ಓಕೆನಾ. ನೆಕ್ಸ್ಟು ರೊಟ್ಟಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ, ಕ್ಯಾರೆಟು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಅಕ್ಕಿ ಹಿಟ್ಟು. ಸೊ ಇದಕ್ಕೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ, ಕ್ಯಾರೆಟು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಉಪ್ಪಿನ ಪುಡಿ ಚೆನ್ನಾಗಿ ನೀರು ಹಾಕ್ಕೊಂಡು ಕಲಸಿ. ಅದು ನಿಮಗೆ ಈ ಹದಕ್ಕೆ ಬರುತ್ತೆ. ಸೊ ಈ ಹದಕ್ಕೆ ಬಂದಮೇಲೆ ಒಂದು ಪೇಪರ್ ತೊಗೊಂಡು ಅದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕೆಳಗಡೆ ಅದನ್ನು ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಿ. ಅದು ನಿಮಗೆ ಸಾಫ್ಟಾಗಿ ಈ ಥರ ಬರುತ್ತೆ ರೊಟ್ಟಿ, ಚೆನ್ನಾಗಿರುತ್ತೆ. ಸೊ ಇದನ್ನು ತಟ್ಟಾದಮೇಲೆ ಇದನ್ನ ಬಾಣಲಿಲಿ ಒಂದು ನಾನ್ ಸ್ಟಿಕ್ದು ಇಡಬೇಡಿ, ಮಾಮೂಲಿ ಐರನ್ ತವ ಬರುತ್ತಲ್ಲ ಅದ್ರ ಮೇಲೆ ಈ ಥರ ತಟ್ಟಿ. ಆವಾಗ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಇರುತ್ತೆ. ನೋಡಿ ಫೈನಲಿ ಈ ಥರ ಟಚಪ್ ಬರುತ್ತೆ. ಸಾಫ್ಟ್ ರೊಟ್ಟಿ ಜೊತೆ ತರಕಾರಿ ಪಲ್ಯದಲ್ಲಿ ಎಲ್ಲ ಫೈಬರ್ ಇರುತ್ತೆ. ಮೊಳಕೆ ಕಾಳು ಇದೆ ಮತ್ತು ಬೀನ್ಸ್ ಇದೆ, ಎಲ್ಲ ಇದೆ. ಸೊ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.